ಧೃತರಾಷ್ಟ್ರನು ಹೇಳಿದನು. ಸಂಜಯ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕಾಗಿ ಸಮೇತರಾದ ನನ್ನ ಮಕ್ಕಳು ಮತ್ತು ಪಾಂಡವರು ಏನು ಮಾಡುತ್ತಿದ್ದಾರೆ? ಈ ಶ್ಲೋಕವು ಮಾನವನ ಜೀವನದಲ್ಲಿ ನೀತಿಯು ಮತ್ತು ಅನೀತಿಯು ಯಾವಾಗಲೂ ಇರುವುದನ್ನು ಸೂಚಿಸುತ್ತದೆ. ಧರ್ಮಕ್ಷೇತ್ರವು ನೈತಿಕತೆಯ ಪ್ರತಿನಿಧ್ಯವೆಂದು, ಕುರುಕ್ಷೇತ್ರವು ಕಠಿಣ ಸನ್ನಿವೇಶವನ್ನು ಸೂಚಿಸುತ್ತದೆ. ಈ ಶ್ಲೋಕವು ನಮ್ಮ ಜೀವನದಲ್ಲಿಯೂ ಸತ್ಕರ್ಮಗಳ ಮತ್ತು ದುಷ್ಕರ್ಮಗಳ ನಡುವಿನ ಯುದ್ಧವನ್ನು ನಿರೂಪಿಸುತ್ತದೆ. ನಾವು ನಮ್ಮ ಜೀವನದಲ್ಲಿ ಯಾವಾಗಲೂ ಸತ್ಕಾರ್ಯಗಳನ್ನು ಪ್ರೋತ್ಸಾಹಿಸಬೇಕು ಮತ್ತು ದುಷ್ಕರ್ಮಗಳನ್ನು ತಡೆಯಬೇಕು. ಇದು ನಮ್ಮ ಅಂತಃಕರಣವನ್ನು ಸ್ವಚ್ಛಗೊಳಿಸುತ್ತದೆ ಮತ್ತು ನಮ್ಮ ಜೀವನವನ್ನು ಧರ್ಮಪರವಾಗಿರಿಸುತ್ತದೆ. ಇದು ನಮ್ಮ ನಡೆ ನುಡಿಯಲ್ಲಿ ಸತ್ಯ ಮತ್ತು ನೀತಿಯುಳ್ಳವೆಯಾಗಿ ಇರಲು ಪ್ರೇರೇಪಿಸುತ್ತದೆ. ಶ್ರೀ ಭಗವಾನುವಾಚ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಓ ಭರತ, ಯಾವಾಗ ಧರ್ಮ ಸದ್ಗುಣ ಕ್ಷಯವಾಗುತ್ತದೋ ಮತ್ತು ಅಧರ್ಮನ ಅನೈತಿಕ ಮೂಲಗಳು ಹೆಚ್ಚಾಗುವುದೋ ನಾನು ಈ ಜಗತ್ತಿನಲ್ಲಿ ಪ್ರತ್ಯಕ್ಷವಾಗುತ್ತೇನೆ. ಒಳ್ಳೆಯವರನ್ನು ರಕ್ಷಿಸಲು ಕೆಟ್ಟವರನ್ನು ನಾಶ ಮಾಡಲು ಮತ್ತು ಸಮಾಜದಲ್ಲಿ ಸದ್ಗುಣವನ್ನು ಸ್ಥಾಪಿಸಲು ನಾನು ಕಾಲಕಾಲಕ್ಕೆ ಅವತರಿಸುತ್ತೇನೆ. ಉದಾಹರಣೆಗೆ ರಾಮನು ರಾವಣನನ್ನು, ಕೃಷ್ಣನು ಕಂಸ, ಶಿಶುಪಾಲ, ದಂತವಕ್ರ ಮೊದಲಾದವರನ್ನು ನಾಶ ಮಾಡಲು ಬಂದನು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅರ್ಜುನ, ಧರ್ಮದ ಹೀನತೆಯು ಉಂಟಾಗುವಾಗ ಮತ್ತು ಅಧರ್ಮವು ಹೆಚ್ಚಿದಾಗ ನಾನು ಅವತರಿಸಿ ಧರ್ಮವನ್ನು ಸ್ಥಾಪಿಸುತ್ತೇನೆ. ಸಜ್ಜನರನ್ನು ರಕ್ಷಿಸಲು, ದುಷ್ಟರನ್ನು ನಾಶ ಮಾಡಲು ಮತ್ತು ಧರ್ಮವನ್ನು ಪುನಃಸ್ಥಾಪಿಸಲು
ಸ್ಥಾಪಿಸಲು ನಾನು ಯುಗಾಂತರಗಳಲ್ಲಿ ಈ ಭೂಮಿಗೆ ಬರುತ್ತೇನೆ. ತ್ರೇತಾಯುಗದಲ್ಲಿ ರಾವಣನ ಪಾಪಗಳಿಂದ ಜನರು ಬಹಳ ಕಷ್ಟದಲ್ಲಿದ್ದರು. ರಾವಣನು ಅತ್ಯಂತ ಶಕ್ತಿಶಾಲಿ ಮತ್ತು ಕ್ರೂರನಾಗಿ ತನ್ನ ಅಧರ್ಮದಿಂದ ವಿಶ್ವದ ಸಮ್ಮತಿಯನ್ನು ವಿಕೋಪಗೊಳಿಸಿದ್ದ. ಅವನ ಪೀಡನೆಗಳಿಂದ ಸಜ್ಜನರು ಮತ್ತು ನಿರ್ದೋಷಿಗಳು ಭಯಭೀತರಾಗಿದ್ದರು. ಶ್ರೀರಾಮನು ಈ ಅಧರ್ಮವನ್ನು ನಾಶ ಮಾಡಲು ಮತ್ತು ಧರ್ಮವನ್ನು ಪುನಃಸ್ಥಾಪಿಸಲು ತ್ರೇತಾಯುಗದಲ್ಲಿ ಅವತರಿಸಿದ ರಾವಣನನ್ನು ಸಂಹರಿಸಿದನು. ದ್ವಾಪರ ಯುಗದಲ್ಲಿ ಕಂಸನ ಪಾಪಗಳಿಂದ ಜನರು ಬಹಳ ಕಷ್ಟದಲ್ಲಿದ್ದರು. ಕಂಸನು ತನ್ನ ಕ್ರೂರತೆ ಮತ್ತು ಅಧರ್ಮದ ಚಟುವಟಿಕೆಗಳಿಂದ ಪ್ರಸಿದ್ಧನಾಗಿದ್ದ. ಅವನ ಪೀಡನೆಗಳಿಂದ ಸಜ್ಜನರು ಮತ್ತು ನಿರ್ದೋಷಿಗಳು ಬಹಳ ಕಷ್ಟ ಅನುಭವಿಸಿದರು. ಶ್ರೀಕೃಷ್ಣನು ದ್ವಾಪರ ಯುಗದಲ್ಲಿ ಅವತರಿಸಿ ಕಂಸನನ್ನು ಸಂಹರಿಸುವ ಮೂಲಕ ಅಧರ್ಮವನ್ನು ನಾಶ ಮಾಡಿದನು. बोलो श्री लाल कृष्ण महाराज की जय। ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ, ಕಡೆಯನ್ನು ಹಿಡಿದಿರುವ ವೀರ ಭೀಮ, ಕೊಳಲನ್ನು ಹಿಡಿದು ನಿಂತಿರುವೆ ಶ್ಯಾಮ, ನಿನಗಿರುವ ಇನ್ನೊಂದು ಹೆಸರು ಪ್ರೇಮ. ರಾಧಾ ರುಕ್ಮಿಣಿಯದ ಮನಗೆ ತರ
गुणकर्म विभागशः तस्य कर्तारमपि मां विद्यकर्तारमव्ययम्। ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಸೂಕ್ತ ಗುಣ ಮತ್ತು ಕರ್ಮದ ಆಧಾರದ ಮೇಲೆ ಚಾತುರ್ವರ್ಣವನ್ನು ಅಂದರೆ 4 ವರ್ಣಗಳನ್ನು ಸೃಷ್ಟಿಸಿದ್ದಾಗಿ ಹೇಳುತ್ತಾನೆ. ವರ್ಣ ವ್ಯವಸ್ಥೆಯು ವ್ಯಕ್ತಿಯ ಗುಣಗಳು ಮತ್ತು ಕರ್ಮಗಳು ಆಧಾರಿತವಾಗಿವೆ. ಬ್ರಾಹ್ಮಣರು ವಿದ್ಯೆ, ಧರ್ಮ ಮತ್ತು ಸಂಸ್ಕೃತಿಯ ರಕ್ಷಕರು. ಅವರ ಮುಖ್ಯ ಕರ್ತವ್ಯಗಳು ವೇದ ಅಧ್ಯಯನ, ಪೂಜಾ ವಿಧಾನಗಳು ಮತ್ತು ಧಾರ್ಮಿಕ ಶಿಕ್ಷೆಗಳನ್ನು ನೀಡುವಂತಿವೆ. ಕ್ಷತ್ರಿಯರು ಯುದ್ಧಗಾರರು ಮತ್ತು ಆಡಳಿತಗಾರರು. ಅವರ ಕರ್ತವ್ಯಗಳು ದೇಶದ ರಕ್ಷಣೆ, ನ್ಯಾಯಯುತ ಆಡಳಿತ ಮತ್ತು ಸೈನಿಕ ಸೇವೆಯನ್ನು ಒಳಗೊಂಡಿದೆ. ವೈಶ್ಯರು ವ್ಯಾಪಾರ, ವಾಣಿಜ್ಯ ಮತ್ತು ಕೃಷಿಯಲ್ಲಿ ತೊಡಗಿಸಿಕೊಂಡವರು. ಅವರ ಮುಖ್ಯ ಕಾರ್ಯಗಳು ಆರ್ಥಿಕ ಸುಧಾರಣೆ, ವ್ಯಾಪಾರ ಮತ್ತು ಕೈಗಾರಿಕಾ ಬೆಳವಣಿಗೆಗಳನ್ನು ಒಳಗೊಂಡಿವೆ. ಶೂದ್ರರು ಸೇವಾ ಕಾರ್ಯಗಳನ್ನು ನಿರ್ವಹಿಸುವವರು. ಅವರ ಕಾರ್ಯಗಳು ಇತರ ವರ್ಣಗಳಿಗೆ ಸೇವೆ ಸಲ್ಲಿಸುವುದು ಮತ್ತು ವಿವಿಧ ಕೌಶಲ್ಯಾಧಾರಿತ ಕೆಲಸಗಳನ್ನು ಒಳಗೊಂಡಿದೆ. ಇದು ಆಧ್ಯಾತ್ಮಿಕ ಮುಕ್ತಿ ಸಾಧಿಸಲು ಸಮಾನ ಸಮಾಜವನ್ನು ಸ್ಥಾಪಿಸುತ್ತದೆ. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ಪ್ರತಿಯೊಬ್ಬರೂ ತಮ್ಮ ವೈಶಿಷ್ಟ್ಯಪೂರ್ಣ ಪಾತ್ರಗಳನ್ನು ನಿರ್ವಹಿಸುತ್ತಾರೆ ಮತ್ತು ಸಮಾಜದ ಸರಿಯಾದ ಕಾರ್ಯಗತಿಗೊಳಿಸಲು ಎಲ್ಲರೂ ಅವಶ್ಯಕವಿದ್ದಾರೆ. ಹೀಗಾಗಿ ಎಲ್ಲ ವರ್ಣಗಳಿಗೂ ಸಮಾನ ಮಹತ್ವವಿದೆ. संपन्ने ब्राह्मणे गविहस्तिनि शूनि चैव स्वभागे च पंडिता सर्वदर्शिनः। ಜ್ಞಾನಿಗಳು ಸಮಾನ ದೃಷ್ಟಿಯನ್ನು ಹೊಂದಿದ್ದು ಶುದ್ಧ ಗುರಿ ಹೊಂದಿದ್ದಾರೆ. ಜ್ಞಾನಿಗಳು ಎಲ್ಲ ಜೀವಿಗಳಲ್ಲೂ ದೇವರನ್ನು ನೋಡುತ್ತಾರೆ. ಶಿಕ್ಷಣ ಪಡೆದ ಧಾರ್ಮಿಕ ಜನರಲ್ಲಿ, ದೊಡ್ಡ ವಿಜ್ಞಾನಿಗಳಲ್ಲಿ, ಗೋವಿನಲ್ಲೂ, ಆನೆಗಳಲ್ಲೂ, ನಾಯಿಗಳಲ್ಲೂ, ಪ್ರಾಣಿಗಳನ್ನು ಕೊಲ್ಲುವ ಕ್ರೂರ ಜನರಲ್ಲೂ, ಎಲ್ಲರಲ್ಲೂ. ಇಂತಹ ಜ್ಞಾನಿಗಳು ಎಲ್ಲರಲ್ಲೂ ಆ ಪರಮಾತ್ಮನನ್ನು ನೋಡುತ್ತಾರೆ. ಈ ಶ್ಲೋಕವು ನಮ್ಮಲ್ಲಿ ಸಮಾನ ದೃಷ್ಟಿಯ ಮಹತ್ವವನ್ನು ವಿವರಿಸುತ್ತದೆ ಮತ್ತು ತತ್ವಜ್ಞಾನಿಗಳು ಎಲ್ಲರಲ್ಲೂ ಪರಮಾತ್ಮನನ್ನು ಕಾಣುವ ಸಾಮರ್ಥ್ಯವನ್ನು ಬೋಧಿಸುತ್ತದೆ. पत्रं पुष्पं फलं तोयं यो मे भक्त्या प्रयच्छति तदहं भक्तियुक्तम् अश्नामि प्रयतात्मनः। ಯಾರು ಭಕ್ತಿಯಿಂದ ನನಗೆ ಒಂದು ಎಲೆ, ಒಂದು ಹೂವು, ಒಂದು ಹಣ್ಣು ಅಥವಾ ನೀರನ್ನು ಅರ್ಪಿಸುತ್ತಾರೋ ನಾನು ಆ ಭಕ್ತಿಯಿಂದ ಅರ್ಪಿಸಿದ ನಿಷ್ಠೆಪೂರ್ಣ ದಾನವನ್ನು ಸ್ವೀಕರಿಸುತ್ತೇನೆ. ಪತ್ರ ಎಂಬ ಪದಕ್ಕೆ ಎಲೆ ಮತ್ತು ಪತ್ರ ಎಂಬ 2 ಅರ್ಥಗಳಿವೆ. ನಾವು ದೇವರಿಗೆ ಮಂತ್ರಗಳು ಅಥವಾ ಶ್ರೀಮದ್ ಭಗವದ್ಗೀತೆಯ ಶ್ಲೋಕಗಳನ್ನು ಒಳಗೊಂಡ ಪತ್ರಗಳನ್ನು ಬರೆಯಬಹುದು. ಶ್ಲೋಕಗಳನ್ನು ಬರೆಯುವುದು ಕೃಷ್ಣನಿಗೆ ಪತ್ರವನ್ನು ಕಳುಹಿಸುವಂತೆಯೇ. ಯಾವಾಗಲಾದರೂ ನಾವು ದೇವರೊಂದಿಗೆ ಮಾತನಾಡಲು ಇಚ್ಛಿಸುವಾಗ ಈ ಪತ್ರಗಳನ್ನು ಬರೆಯಬಹುದು. ಪತ್ರ ಬರೆಯುವಾಗ ನಾವು ದೇವರಲ್ಲಿ ಕೇವಲ ಭಕ್ತಿಯನ್ನು ಮಾತ್ರ ಕೇಳಬೇಕು. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ಹೇ ಕೌಂತೆಯ, ನೀನು ಏನೇ ಕಾರ್ಯ ಮಾಡು,
ಏನೇ ಸಾತ್ವಿಕ ಆಹಾರ ತಿಂದರೂ, ಏನೇ ಸಾತ್ವಿಕ ವಸ್ತುಗಳನ್ನು ಅರ್ಪಿಸಿದರೂ, ಏನೇ ಸಾತ್ವಿಕ ಪಾನೀಯವನ್ನು ಕುಡಿದರೂ, ಏನೇ ತಪಸ್ಸು ಮಾಡಿದರೂ ಎಲ್ಲವನ್ನು ನನ್ನ ಅರ್ಪಣೆಯಾಗಿ ಮಾಡು. ಈ ಶ್ಲೋಕದ ಅರ್ಥ: ಒಬ್ಬ ಗೃಹಿಣಿ ತನ್ನ ದೈನಂದಿನ ಕೆಲಸಗಳನ್ನು, ಅಡುಗೆ ಮತ್ತು ಕುಟುಂಬದ ಆರೈಕೆಯನ್ನು ದೇವರಿಗೆ ಅರ್ಪಿಸಬಹುದು. ಒಬ್ಬ ಆಟಗಾರ ತನ್ನ ತರಬೇತಿ, ಶಿಸ್ತು ಮತ್ತು ಪ್ರದರ್ಶನವನ್ನು ದೈವಿಕತೆಗೆ ಸಮರ್ಪಣೆಯಾಗಿ ಕಾಣಬಹುದು. ಒಬ್ಬ ನೃತ್ಯಗಾರ ತನ್ನ ಪ್ರದರ್ಶನವನ್ನು ದೇವರಿಗೆ ಅರ್ಪಿಸಬಹುದು. ತನ್ನ ಕಲೆಯನ್ನು ಪೂಜೆಯ ಒಂದು ರೂಪವೆಂದು ನೋಡಬಹುದು. ಒಬ್ಬ ಗಾಯಕ ತನ್ನ ಧ್ವನಿಯನ್ನು ಮತ್ತು ಸಂಗೀತವನ್ನು ದೇವರಿಂದ ದೊರೆಯುತ್ತೆಂದು ಕಾಣಬಹುದು. ಈ ಶ್ಲೋಕವನ್ನು ದೈನಂದಿನ ಜೀವನದಲ್ಲಿ ಅನ್ವಯಿಸುವುದರ ಮೂಲಕ ಯಾವುದೇ ಕ್ಷೇತ್ರದಲ್ಲಿರುವ ವ್ಯಕ್ತಿಗಳು ಹೆಚ್ಚಾದ ಉದ್ದೇಶ ಮತ್ತು ದೈವಿಕತೆಗೆ ಸಂಪರ್ಕವೆಂದು ಕಂಡುಕೊಳ್ಳಬಹುದು. ಸಾಮಾನ್ಯ ಕ್ರಿಯೆಗಳನ್ನು ಆಧ್ಯಾತ್ಮಿಕ ಅರ್ಪಣೆಯಾಗಿ ಪರಿವರ್ತಿಸಬಹುದು. ಆಡಿಸಿದಳೆ ಶೋಧ ಆಡಿಸಿದಳೆ ಶೋಧ ಆಡಿಸಿದಳೆ ಶೋಧ ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ, ಗದೆಯನ್ನು ಹಿಡಿದಿರುವ ವೀರ ಭೀಮ, ಕೊಳಲನ್ನು ಹಿಡಿದು ನಿಂತಿರುವೆ ಶ್ಯಾಮ, ನಿನಗಿರುವ ಇನ್ನೊಂದು ಹೆಸರು ಪ್ರೇಮ. ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ, ಗದೆಯನ್ನು ಹಿಡಿದಿರುವ ವೀರ ಭೀಮ. ಮಧುರಪುರದ ದಾಟಿ ನನ್ನ ಹುಡುಗಿ ಬಂದೆ. जय जनार्दना कृष्ण राधिकापते जन विमोचन
सर्वधर्मान् परित्यज्य मामेकं शरणं व्रज अहं त्वा सर्वपापेभ्यः मोक्षयिष्यामि मा शुचः. ಈ ಶ್ಲೋಕದ ಅರ್ಥ: ಎಲ್ಲ ಕಾರ್ಯಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ ತನ್ನೊಬ್ಬನಿಗೆ ಶರಣಾಗಿರು. ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತಗೊಳಿಸಿ ನಿನಗೆ ಆನಂದವನ್ನು ನೀಡುತ್ತೇನೆ, ದುಃಖ ಪಡಬೇಡ. ಭಗವಂತನು ಅರ್ಜುನನಿಗೆ ತನ್ನನ್ನು ವಿಶಿಷ್ಟವಾಗಿ ಪೂಜಿಸಲು ಸೂಚನೆ ನೀಡಿದ್ದನು. ಸರ್ವಧರ್ಮಾನ್ ಪರಿತ್ಯಜ್ಯ ಎಂಬುದನ್ನು ಎಲ್ಲ ಕಾರ್ಯಗಳನ್ನು ತಿಳಿಸುವಂತೆ ಅರ್ಥ ಮಾಡಿಕೊಳ್ಳಬಾರದು. ಭಗವಂತನು ಅರ್ಜುನನಿಗೆ ತನ್ನ ನಿಯೋಜಿತ ಕರ್ತವ್ಯವಾದ ಯುದ್ಧವನ್ನು ತಡೆಯಲು ತಾಕೀತು ಮಾಡಿದನು. ತ್ಯಾಗ ಎಂದರೆ ಕಾರ್ಯಗಳಿಂದ ಫಲಗಳನ್ನು ತಿಳಿಸುವುದು ಎಂದರ್ಥ, ಕಾರ್ಯಗಳನ್ನು ಅಲ್ಲ. ನಾವು ನಮ್ಮ ಪ್ರಯತ್ನವನ್ನು ಮುಂದುವರಿಸಬೇಕು. ಮಹಾಭಾರತದಲ್ಲಿ ಕೃಷ್ಣನು ಯುದ್ಧವನ್ನು ಕೆಲವು ನಿಮಿಷಗಳಲ್ಲಿ ಅಂತ್ಯಗೊಳಿಸಬಹುದಾಗಿತ್ತು, ಆದರೆ ಅವನು ಪಾಂಡವರನ್ನು ಯುದ್ಧಕ್ಕೆ ತೊಡಗಿಸಿದನು. ಇದು ನಮಗೆ ನಮ್ಮ ಕರ್ತವ್ಯವನ್ನು ನಿಭಾಯಿಸಿ ಫಲಿತಾಂಶಗಳನ್ನು ಆ ಭಗವಂತನಿಗೆ ಬಿಟ್ಟು ಬಿಡಬೇಕೆಂಬುದನ್ನು ಮತ್ತು ಅವನಿಗೆ ಶರಣಾಗಬೇಕೆಂಬುದನ್ನು ಕಲಿಸುತ್ತದೆ. ಆತನು ನಮಗೆ ಉತ್ತಮ ಗತಿಯನ್ನು ಒದಗಿಸುತ್ತಾನೆ. ಸಂಜಯ ಉವಾಚ ಯತ್ರ ಯೋಗೇಶ್ವರಃ ಕೃಷ್ಣಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಸಂಜಯ ಹೇಳಿದನು, ನನ್ನ ಜಜವಾದ ನಂಬಿಕೆ ಏನೆಂದರೆ ಎಲ್ಲಿಯಾದರೂ ಶ್ರೀಕೃಷ್ಣ ಮತ್ತು ಧನುರ್ಧಾರಿ ಅರ್ಜುನನ ಉಪಸ್ಥಿತಿರುವಲ್ಲಿ ಅಲ್ಲಿ ಸಮೃದ್ಧಿ, ಜಟ, ಕೀರ್ತಿ ಮತ್ತು ಶಾಶ್ವತಯುತವಾದ ನ್ಯಾಯ ಇರುತ್ತವೆ. ಭಗವದ್ಗೀತೆಯ ಮುಖ್ಯ ಸಂದೇಶವೇನೆಂದರೆ, ಜೀವನದಲ್ಲಿ ನಾವು ನಮ್ಮ ಕರ್ತವ್ಯವನ್ನು ಸತ್ಕಾರ್ಯವಾಗಿ ನಿಷ್ಠೆಯಿಂದ ಭಗವಂತನಿಗೆ ಅರ್ಪಣೆಯಾಗಿ ಮಾಡಬೇಕು. ನಾವು ನಮ್ಮ ಕೆಲಸವನ್ನು ಯಾವ ಫಲಾಪೇಕ್ಷೆ ಇಲ್ಲದೆ ಸಮತೆ ಮನೋಭಾವದಿಂದ ಮಾಡಬೇಕು. ನಂಬಿಕೆ, ಭಕ್ತಿ ಮತ್ತು ಸತ್ಯಪರದೊಂದಿಗೆ ಜೀವನವನ್ನು ನಡೆಸಬೇಕು.
ಭಗವಂತನ ಎದುರು ನಾವೆಲ್ಲರೂ ಸಮಾನರು. ಇಲ್ಲಿ ಯಾವ ವಿವಿಧ ಭೇದ ಭಾವವಿಲ್ಲ. ಶ್ರೀಮದ್ ಭಗವದ್ಗೀತೆ ಮನುಕುಲಕ್ಕೆ ಸಂದೇಶ ನೀಡುತ್ತದೆ. ನಾವು ಕೆಲವು ಮುಖ್ಯ ಸಂದೇಶಗಳನ್ನು ಮಾತ್ರ ಇಲ್ಲಿ ಪ್ರದರ್ಶಿಸಲು ಪ್ರಯತ್ನಿಸಿದ್ದೇವೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಶ್ರೀಕೃಷ್ಣನು ಹೇಳುತ್ತಾನೆ, ನಾವೆಲ್ಲರೂ ಸಮಾನರು ಮತ್ತು ನಾವು ಎಲ್ಲರನ್ನೂ ಗೌರವಿಸಬೇಕು. ನಾವು ವಿನಮ್ರ ಮತ್ತು ಪ್ರಾಮಾಣಿಕರಾಗಿರಬೇಕು. ನಾವು ಮಾಡುವ ಯಾವುದೇ ಕೆಲಸದಲ್ಲಿ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಕೆಲಸ ಮಾಡಬೇಕು ಮತ್ತು ಅದನ್ನು ಭಗವಂತನಿಗೆ ಅರ್ಪಿಸಬೇಕು. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्ति शान्ति शान्तिः. हरिः ओम्. श्री गुरुभ्यो नमः. हरिः ओम्. श्रीकृष्णाय नमः. ಭಗವದ್ಗೀತೆಯ ಶ್ಲೋಕ ಮತ್ತು ಅದರ ಸಾರಾಂಶ ಬಹಳ ಅಮೋಘವಾಗಿ ಮೂಡಿಬಂದಿತು.